जय जय बीजेपी, जय जय भारत माता, നാട്ടുകാരെ ഹിന്ദു രുദ്രഭൂമിയെ ഇല്ല, നിങ്ങൾക്ക് വിട്ടുതരില്ല. ഹിന്ദു രുദ്രഭൂമിയെ ഇല്ല, ഞങ്ങൾ വിട്ടുതരില്ല. ഹിന്ദു രുദ്രഭൂമി UDF ഭരണത്തിൽ നാടും മൊത്തം തകർന്നു പോയി. രാജിവെച്ച് പുറത്തു പോ, രാജിവെച്ച് പുറത്തു പോ. ആരാണ് അറിയാമോ? BJP എന്നൊരു പ്രസ്ഥാനം. ജയ് ജയ് BJP. വർക്കാടി പഞ്ചായത്തിൽ ഹിന്ദു രുദ്രഭൂമിയെ അവഗണിക്കുന്നു പഞ്ചായത്ത്. നിങ്ങൾക്കെതിരെ പ്രതിഷേധം, നിങ്ങൾക്കെതിരെ പ്രതിഷേധം. BJPയുടെ പ്രതിഷേധം. UDF ഭരിക്കും വർക്കാടി പഞ്ചായത്ത്. ഹിന്ദു രുദ്രഭൂമിയെ തകർക്കാനുള്ള ശ്രമത്തിന് ഇല്ല, ഞങ്ങൾ വിട്ടുതരില്ല. ഫണ്ടുകളെല്ലാം കീസയിലാക്കി നാടും നടക്കും UDF, നടക്കും UDF. രാജിവെച്ച് പുറത്തു പോ, രാജിവെച്ച് പുറത്തു പോ. അറിയാമോ? BJP എന്നൊരു പ്രസ്ഥാനം. ജയ് ജയ് BJP, ജയ് ജയ് നരേന്ദ്രമോദി, ജയ് ജയ് അമിത് ഷാ, ജയ് ജയ് ഭാരത് മാതാ. बोलो भारत माता की जय. ಬಂಧುಗಳೇ, ಇಡೀ ವರ್ಕಾಡಿ ಪಂಚಾಯತ್ 18 ವಾರ್ಡ್ಗಳನ್ನೊಳಗೊಂಡ ವ್ಯಾಪ್ತಿಯಲ್ಲಿ ಈ ಹಿಂದೂಗಳು ಯಾರಾದರೂ ಮೃತಪಟ್ಟರೆ ದಹಿಸಲಿರುವಂಥದ್ದು ಒಂದೇ ಒಂದು ಸ್ಮಶಾನ. ಅದು ಕೂಡ ಈಗ ಉಪಯೋಗ ಶೂನ್ಯವಾಗಿರುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಹಕ್ಕಿದೆ. ಅದನ್ನು ಕೂಡ ಈ ವರ್ಕಾಡಿ ಪಂಚಾಯತಿನಲ್ಲಿರುವ ಹಿಂದೂ ಸಮಾಜಕ್ಕೆ ನಿಷೇಧಿಸಿದೆ. ನಮ್ಮಲ್ಲಿ ಯಾರಾದರೂ ಈ ವರ್ಕಾಡಿ ಪಂಚಾಯತಿನಲ್ಲಿ ಹಿಂದೂಗಳು ಮೃತಪಟ್ಟರೆ ಅವರಿಗೆ ಮೃತಪಟ್ಟ ದೇಹವನ್ನು ದಹಿಸುವುದೇ ಒಂದು ಆಗ ಕಷ್ಟ. ಯಾಕಂದ್ರೆ ಎಲ್ಲರಿಗೂ ಫೋನ್ ಮಾಡಿ ಕೇಳುವುದು ಹತ್ತಿರದ ಕರ್ನಾಟಕದ ಬಂಧುಗಳಿಗೆ, ದಯವಿಟ್ಟು ನಿಮ್ಮ ಸ್ಮಶಾನಕ್ಕೆ ನಮ್ಮವರನ್ನು ತರಬಹುದೇ ಎಂದು ಕೇಳಿ ಅವರ ಕಾಲು ಹಿಡಿದು ದಹಿಸುವಂತಹ ದುಸ್ಥಿತಿಯನ್ನು
ಈಗ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮೊಂದಿಗೆ ಜಿಲ್ಲಾಧ್ಯಕ್ಷರಾದಂತಹ ನಮ್ಮ ವರ್ಕಾಡಿಯವರೇ ಆದಂತಹ ಶ್ರೀಮತಿ ಅಶ್ವಿನಿ ML ಅವರು ಕೂಡ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ನಮ್ಮೆಲ್ಲರ ಧಾರ್ಮಿಕ ನಾಯಕ ಹಾಗೂ ನಮ್ಮ ಪಕ್ಷದ ನೇತಾರ ಹಿಂದೂ ಸಮಾಜದ ಕಣ್ಮಣಿ ಶ್ರೀಯುತ ರವೀಶ್ ತಂತ್ರಿ ಕುಂಟಾರು ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ನಮ್ಮೊಂದಿಗೆ ಮಂಡಲಾಧ್ಯಕ್ಷರಾದಂತಹ ಶ್ರೀ ಆದರ್ಶ್ PM ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಕಾರ್ಯಕರ್ತ ಬಂಧುಗಳನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾಧ್ಯಕ್ಷರಾದಂತಹ ಅಶ್ವಿನಿ ML ರವರು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮಗೆ ಗೊತ್ತಿರುವ ಹಾಗೆ ಕಳೆದ 60-70 ವರ್ಷಗಳಿಂದ ಆಡಳಿತ ಮಾಡಿಕೊಂಡು ಬದಲಾಯಿಸಿಕೊಂಡು ರಾಜ್ಯದಲ್ಲೂ ಅದೇ ರೀತಿ ಪಂಚಾಯತ್ಗಳಲ್ಲೂ ಇಲ್ಲಿ LDF ಮತ್ತು UDF ಆಡಳಿತ ಮಾಡ್ತಾ ಇದ್ರು. ಈ ತರ ಬದಲಾವಣೆ ಮಾಡಿಕೊಂಡು ಆಡಳಿತ ಮಾಡೋದು ಮಾತ್ರ ಈ ಒಂದು ಸರ್ಕಾರಕ್ಕೆ ಗೊತ್ತಿರುವಂತದ್ದು. ಯಾವ ರೀತಿ ಅಂತ ಹೇಳಿದ್ರೆ ಆಡಳಿತ ಮಾತ್ರ ಚೇಂಜ್ ಆಗ್ತಾ ಇದೆ. UDF ಇಂದ LDF ಬರ್ತಾ ಇದೆ, LDF ಇಂದ UDF ಆಗ್ತಾ ಇದೆ. ಆದ್ರೆ ಯಾವುದೇ ರೀತಿಯಂತಹ ಡೆವಲಪ್ಮೆಂಟ್ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದೇ ನಾಣ್ಯದ ಎರಡು ಮುಖಗಳಂತೆ ಇಲ್ಲಿ ಅವರು ಆಡಳಿತ ಮಾಡ್ತಾ ಇರುವಂತದ್ದು. ಯಾಕೆಂತಂದ್ರೆ ಅದು ಅಡ್ಜಸ್ಟ್ಮೆಂಟ್ ಗವರ್ನಮೆಂಟ್. ಒಂದ್ಸಲ ನೀನ್ ಆಡಳಿತ ಮಾಡು, ಒಂದ್ಸಲ ನಾನು ಆಡಳಿತ ಮಾಡ್ತೀನಿ ಅಂತ ಹೇಳುವಂತ ಅಡ್ಜಸ್ಟ್ಮೆಂಟ್. ಎಲ್ಲೂ ಕೂಡ ಯಾವುದೇ ರೀತಿ ಬದಲಾವಣೆ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ನರೆ ಪ್ರದೇಶ ಬಂದಿದೆ. ಕಾಸರಗೋಡ್ನಲ್ಲಿ ಮತ್ತೆ ಇಡೀ ಕೇರಳದಲ್ಲಿ ನರೆ ಪ್ರದೇಶ ಬಂದು ಈ ಒಂದು ಹೊಸದಾದಂತಹ ಗವರ್ನಮೆಂಟ್ ಬಂದು 3 ತಿಂಗಳು ಕಳೆದ್ರು ಕೂಡ ಈ ನರೆಯನ್ನ ಯಾವ ರೀತಿಯಾಗಿ ನಾವು ಅದನ್ನ ತಡೆ ಮಾಡಬಹುದು, ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳುವಂತಹ ಮುಂದಿನ ಆಲೋಚನೆ ಇರ್ಬೇಕಾಗಿತ್ತು. ಅದನ್ನು ಕೂಡ ಮಾಡದೆ ಹೆಲಿಕಾಪ್ಟರ್ ನಲ್ಲಿ ಒಂದು ರೌಂಡ್ ಅನ್ನ ಹಾಕಿ ನಮ್ಮ ಮುಖ್ಯಮಂತ್ರಿ ಆದಂತಹ VD ಸತೀಶನ್ ಅವರು ಊಟ ಮಾಡೋದನ್ನ ಎಲ್ಲ ನೋಡಿರ್ಬೋದು. ಊಟ ಮಾಡ್ಲಿಕ್ಕೋಸ್ಕರ ಇವರು ನಮ್ಮ ರಾಜ್ಯಗಳ ಸುತ್ತಾ ಇರುವಂತಹ ಒಂದು ಚೀಫ್ ಮಿನಿಸ್ಟರ್ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಭಕ್ಷ್ಯ ಭೋಜನಗಳನ್ನ ಸವಿತಾ ಇರುವಂತಹ ದೃಶ್ಯ ಕಾಣ್ತಾ ಇದೆ. ಪಾಪ ನೆರೆಯಿಂದ ಮನೆ ಕಳ್ಕೊಂಡು, ಮನೆಯಿಂದ ಕುಟುಂಬನ ಕಳ್ಕೊಂಡು ಬೀದಿಗಿಳಿದಂತ ಎಷ್ಟೋ ಜನ ತಾಯಿ ಇದ್ರೆ ತಂದೆ ಇಲ್ಲ, ಮಕ್ಕಳು ಎಲ್ಲೆಲ್ಲ ಹೋಗಿದ್ದಾರೆ. ಅಂತ ಒಂದು ಹೀನಾಯ ಸ್ಥಿತಿಯಲ್ಲಿ ಇವತ್ತು ನಾವು ಬಂದಿರುವಾಗ ಇವರು ಭಕ್ಷ್ಯ ಭೋಜನ ಇಟ್ಟುಕೊಂಡು ಊಟವನ್ನ ಸವಿತಾ ಆಡಂಬರಗಳ ಮಾಡ್ತಾ ಇರುವಂತಹ ಒಂದು ಗತಿಗೆಟ್ಟ ಸರ್ಕಾರ ಅಂತ ಹೇಳಿದ್ರೆ UDF ಸರ್ಕಾರ. ಅದೇ ರೀತಿಯಾದಂತಹ ಸರ್ಕಾರ ಇಲ್ಲಿ ನಮ್ಮ ಗರ್ಕಾಡಿ ಪಂಚಾಯತ್ ಸಿಕ್ಕಿರುವಂತದ್ದು. ಕಳೆದ ಎಷ್ಟೋ ವರ್ಷಗಳಿಂದ ಇದು ಕೂಡ ಹಾಗೆ ಆಡಳಿತವನ್ನ ಬದಲಾಯಿಸಿಕೊಂಡು LDF ಮತ್ತು UDF ಮತ್ತು LDF ಸಾಟಲ್ಲಿ ಆಡಳಿತ ಮಾಡ್ತಾ ಇರುವಂತಹ ಪ್ರತಿಭಟನೆಗಳು ಗವರ್ನಮೆಂಟ್. ಮೊನ್ನೆ ನಾವು ಆಡಳಿತ ಬಿಜೆಪಿಯಿಂದ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳುವಂತಹ ಒಂದು ಪೋಸ್ಟ್ ಅನ್ನ ಹಾಕಿದ ಕೂಡಲೇ ಹೆದರ್ಕೊಂಡು ವಾಟ್ಸ್ಆಪ್ ಗಳಲ್ಲಿ ದೊಡ್ಡ ಸಂದೇಶ ಇಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಪುರುಷೋತ್ತಮನವರು ಈ ಹಿಂದೆ ಇಲ್ಲಿ ಬಿಜೆಪಿ ಸಾಥಿಂದ ಆಡಳಿತ ಮಾಡ್ತಿರುವಂತಹ LDF ಸರ್ಕಾರವನ್ನ ನಾವು ಸಪೋರ್ಟ್ ಮಾಡಿಕೊಂಡು ಯಾವುದೇ ರೀತಿಯಿಂದ ಫಂಡ್ ಇಟ್ಟಿಲ್ಲ ಅಂತ ಹೇಳಿಕೆ ನಾಚಿಕೆ ಆಗುದಿಲ್ಲ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ. ನೀವು ಇಲ್ಲಿ ಆಡಳಿತಕ್ಕೆ ಬಂದು 7 ತಿಂಗಳಾದ್ರು ನೀವು ಇಲ್ಲಿಯ ರುದ್ರಭೂಮಿಗೆ ಎಷ್ಟು ಫಂಡ್ ಅನ್ನ ಇಟ್ಟಿದ್ದೀರಿ? ನೀವು ಹೇಳಿದ್ದು ಇಲ್ಲಿ ಉದ್ಧಾರವನ್ನ ಮಾಡ್ತೀರಿ ಅಂತ ಕೇಳಿಕ್ಕೆ ಇಷ್ಟಪಡ್ತಿದ್ದೀರಿ. ನೀವು ಕಳೆದ ಸಲ ಕೂಡ ಇಲ್ಲಿ LDF ಸರ್ಕಾರ ಆಡಳಿತ ಇದ್ರು ಕೂಡ ಇವತ್ತಿನ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಉಮರ್ ಬೋರ್ಕಳ ಅಲ್ಲಿ ಆಡಳಿತ ಮಾಡಿರುವಂತದ್ದು ಅದು ನಮ್ಗೆ ಗೊತ್ತಿರುವಂತದ್ದು. ನಮ್ಮದೇ ಸದಸ್ಯರಾದ 5 ಸದಸ್ಯರಿದ್ರು ಕೂಡ ಎಲ್ಲಾ ತೀರ್ಮಾನವೂ ಕೂಡ ಇವತ್ತಿನ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಉಮರ್ ಬೋರ್ಕಳ ಅವತ್ತು ಅಲ್ಲಿ ಆಡಳಿತ ಕುತ್ಕೊಂಡು ಆಡಳಿತ ಮಾಡ್ತಾ ಇದ್ದಂತ ವ್ಯಕ್ತಿ ಇವತ್ತು ಇಲ್ಲಿ UDF ನ ಒಂದು ಲೇಬಲ್ ಅಲ್ಲಿ ಬಂದು ಪಂಚಾಯತ್ ಅಧ್ಯಕ್ಷರ ಕುತ್ಕೊಂಡಿದ್ದಾರೆ. ಆ ಕುತ್ಕೊಂಡಂತ ಪಂಚಾಯತ್ ಅಧ್ಯಕ್ಷರು ಇಲ್ಲಿಯ ಡೆವಲಪ್ಮೆಂಟ್ ಗೋಸ್ಕರ ಏನ್ ಮಾಡಿದ್ದಾರೆ ಅಂತ ಹೇಳುವಂತದ್ದು ನಾವು ಕೇಳ್ಕೊಳ್ತಾ ಇದೀವಿ. ಅದರಲ್ಲೂ ನಾವಿದೆ ಒಂದು ಪಂಚಾಯತಿನ ಒಳಗೊಂಡಂತಹ ನಮ್ಮ ಸದಸ್ಯರಿದ್ರು, ಅದೇ ರೀತಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಪರ್ಸನ್ ಇದ್ರು. ನಾವೆಲ್ಲವೂ ಕೂಡ ನಾವು ಅದನ್ನ ನಮಗೆ ಸಾಧ್ಯವಾದಷ್ಟು ರೀತಿಯಲ್ಲಿ ನಾವು ಫಂಡ್ ಅನ್ನ ನಾವೆಲ್ಲ ಕಡೆ ಕೂಡ ಇಟ್ಟಿದ್ದೇವೆ. ಬ್ಲಾಕ್ ಪಂಚಾಯತ್ ಸದಸ್ಯ ಆಗಿದ್ದಂತಹ ನಾನು ಕೂಡ ನನ್ನನ್ನು ಕೂಡ ಪ್ರಶ್ನೆ ಮಾಡಿದ್ದೇನೆ, ಬ್ಲಾಕ್ ಪಂಚಾಯತ್ ಸದಸ್ಯ ಆಗಿದ್ದವರು ಏನ್ ಮಾಡಿದ್ದೀರಿ ಅಂತ ಹೇಳುವಂತದ್ದು. ಏನ್ ಮಾಡಿದ್ದೇನೆ ಅಂತ ಹೇಳಿ ನೀವು ನನ್ನ ಒಂದು ಹಿಂದಿನ ಎಲ್ಲೆಲ್ಲಿ ಫಂಡ್ ಇಟ್ಟಿದ್ದೇನೆ ಅಂತ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಆದ್ರೆ ನೀವು ಕಳೆದ 5 ವರ್ಷಗಳ ಕಾಲ ನೀವು ಇಲ್ಲಿಯ ರುದ್ರಭೂಮಿಗೆ ಏನ್ ಮಾಡಿದ್ದೀರಿ ಅಂತ ಹೇಳಿಕ್ಕೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಆ ಹಿಂದೂ ರುದ್ರಭೂಮಿ ಅಂತ ಹೇಳಿದ್ರೆ ಆ ಹಿಂದೂಗಳ ಒಂದು ಶವ ಸಂಸ್ಕಾರಕ್ಕೆ ಇರುವಂತಹ ಒಂದು ನಮ್ಮ ಒಂದು ಸ್ಥಳ. ನಿಮ್ಗೆ ಬೇಕಿದ್ರೆ ಮುಸ್ಲಿಮರಿಗೋ ಅಥವಾ ಕ್ರಿಶ್ಚಿಯನ್ಸಿಗೋ ಅವರಿಗೆ ಆದಂತಹ ಸ್ಥಳಗಳಿದೆ, ಅಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗ್ತಾ ಇಲ್ಲ. ಯಾಕೆ ಈ ಹಿಂದೂ ರುದ್ರಭೂಮಿಯ ಜಾಗವನ್ನ ಕಬಳಿಸಲಿಕ್ಕೆ ನೀವು ಇಷ್ಟೊಂದು ಅವಸರ ಮಾಡ್ತಾ ಇದ್ದೀರಿ? ನಮಗೆ ಎಲ್ಲೂ ಕೂಡ ಸ್ಥಳ ಕೊಡ್ಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಯಾಕೆ ನಮ್ಮನ್ನ ದೂರ ಇಡ್ತಾ ಇದ್ದೀರಿ ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದೀವಿ. ಯಾವಾಗ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ವರ್ಗೀಯ ಪಕ್ಷ ಅಂತ ಹೇಳ್ಕೊಂಡು ಸುಳ್ಳು ಸುದ್ದಿಯನ್ನು ಹಬ್ಬಿಸಿಕೊಂಡು ಜನರಲ್ಲಿ ಬೇಡದ ರೀತಿಯಂತಹ ಪ್ರಶ್ನೆಗಳನ್ನ ಹರಡಿಸುವ ಕೆಲಸ ಮಾಡ್ತಾ ಇರುವಂತಹ LDF ಮತ್ತು UDF ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನ ನಾವು ಇಲ್ಲಿ ನಾವು ತಿಳಿಸ್ತಾ ಇದೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ನಾವೆಲ್ಲರೂ ಕೂಡ ಒಂದೇ. ಈಗಾಗಲೇ ಉದ್ಘಾಟನಾ ಭಾಷಣದಲ್ಲಿ ನಮ್ಮ ಮಂತ್ರಿಗಳು ಹೇಳಿದ್ರು,
ನಾವು ಎಲೆಕ್ಷನ್ ಸಮಯದಲ್ಲಿ ಮಾತ್ರ ಪಕ್ಷವನ್ನ ನೋಡ್ಕೊಂಡು ನಾವು ಈ ಕೆಲಸ ಕಾರ್ಯಗಳು ಮಾಡುವಂತದ್ದು. ಗೆದ್ದು ಬಂದ ನಂತರ ನಮಗೆ ವರ್ಕಾಡಿ ಪಂಚಾಯತ್ ಆಗಿರ್ಬೋದು, ಅಥವಾ ನಮ್ಮ ಮಂಜೇಶ್ವರ ಅಸೆಂಬ್ಲಿ ಆಗಿರ್ಬೋದು, ಅಥವಾ ನಮ್ಮ ಕಾಸರಗೋಡು ಲೋಕಸಭಾ ಕ್ಷೇತ್ರ ಆಗಿರ್ಬೋದು, ಎಲ್ಲವೂ ಕೂಡ ಒಂದೇ. ಎಲ್ಲರಿಗೋಸ್ಕರ ಇಲ್ಲಿ ನಾವು ಫಂಡ್ ಅನ್ನು ಇಡಬೇಕಾಗಿರುವಂತದ್ದು. ಕಳೆದ 5 ವರ್ಷದಿಂದ MLA ಆಗಿರುವಂತ AK ಅಶ್ರಫ್ ನಾವು ಕೇಳಿಕ್ಕೆ ಇಷ್ಟಪಡ್ತೀನಿ, ನೀವು ಎಷ್ಟು ಸಲ ಈ ಹಿಂದೂ ರುದ್ರಭೂಮಿಗೆ ವಿಸಿಟ್ ಕೊಟ್ಟಿದ್ದೀರಿ? ನಿಮ್ಮ ಒಂದು ಫಂಡ್ ನಲ್ಲಿ ಎಷ್ಟು ಫಂಡ್ ಅನ್ನು ನೀವು ಅಲ್ಲಿ ಮೀಸಲಾಗಿಟ್ಟಿದ್ದೀರಿ ಅಂತ ಹೇಳುವಂತದ್ದು. ನೀವು ಎಲ್ಲಿಯಾದ್ರೂ ಒಂದು ನೆರೆ ಪ್ರದೇಶ ಬಂತು ಅಂತ ಹೇಳಿದ್ರೆ ಅದು ಪಕ್ಕದ ಊರಾಗಿದೆ, ಅಲ್ಲಿಗೆ ಓಡೋಗ್ತೀರಿ. ಇಲ್ಲಿ ಇಷ್ಟೆಲ್ಲ ನಾವು ಅನುಭವಿಸ್ತಾ ಇದೀವಿ. ಪಕ್ಕದ ಪಂಚಾಯತ್ ನಲ್ಲಿ ಆದಂತಹ ದುರ್ಘಟನೆ ನಾವು ನೋಡಿರ್ಬಹುದು. ಅದು ಕೂಡ ಎಲ್ಲರೂ ಹೋಗಿ ಬಂದ ನಂತರ ನನ್ನದು ಒಂದು ಇಲ್ಲಿ ಅಂತ ಹೇಳಿ ನೀವು ಅಲ್ಲಿ ಭೇಟಿ ಕೊಟ್ಟಿರುವಂತದ್ದು. ಇಲ್ಲಿ ಇಷ್ಟು ವರ್ಕಾಡಿ ಪಂಚಾಯತ್ ನಲ್ಲಿ ನಾವು ಕಳೆದ 10 ವರ್ಷಗಳಿಂದ ಕೂಡ ನಮಗೆ ರುದ್ರಭೂಮಿಯಲ್ಲಿ ಒಂದು ಶವವನ್ನ ಹೊತ್ತಿಸ್ಲಿಕ್ಕೆ ಆಗ್ತಾ ಇಲ್ಲ. ಆ ಪರಿಸ್ಥಿತಿಯನ್ನ ಕಂಡ್ರು ಕೂಡ ನಿಮ್ಮದೇ ಆದಂತಹ ಫಂಡ್ ನಲ್ಲಿ ನೀವು ಹಣವನ್ನು ಇಡಲಿಲ್ಲ. ಅದೇ ರೀತಿ ನಮ್ಮ ಲೋಕಸಭೆಯ ಸಂಸದರಾದಂತಹ ರಾಜ್ಮೋಹನ್ ಉನ್ನಿತಾನ್ ಎಲ್ಲಿ ಮದುವೆ ಇದೆ, ಎಲ್ಲಿ ಮುಂಚೆ ಇದೆ, ಎಲ್ಲಿ ಯಾವ ಮನೆಯಲ್ಲಿ ಏನು ಊಟ ಇದೆ ಅಂತ ಮಾತ್ರ ನಿಮ್ಗೆ ಗೊತ್ತಿರುವಂತದ್ದು. ಅಲ್ಲಿಗೆ ಹೋಗಿ ಊಟ ಮಾಡಿಕೊಂಡು ಗವರ್ಮೆಂಟ್ ಪ್ರೋಗ್ರಾಮ್ ನಲ್ಲಿ ಬಂದು ಗಂಟೆಗಟ್ಟಲೆ ಮಾತಾಡಿ ಅಲ್ಲಿ ಭಾಷಣ ಮಾಡಿ ಹೋಗುವುದಲ್ಲದೆ ನಮ್ಮ ವರ್ಕಾಡಿ ಪಂಚಾಯತಿ ಯಾವುದೇ ರೀತಿಯಂತಹ ಹಣವನ್ನ ಇಡಲಿಲ್ಲ. ಅದೇ ರೀತಿ ಕಳೆದ ಸಲ ಇದ್ದಂತಹ ಜಿಲ್ಲಾ ಪಂಚಾಯತ್ ಸದಸ್ಯೆ ಅವರು ಕೂಡ ಈ ಜಿಲ್ಲಾ ಪಂಚಾಯತ್ ಸದಸ್ಯೆ MLA ಇದ್ದಾರೆ. ಅವರ ಸರ್ಕಾರದಲ್ಲಿ ಆಡಳಿತ ಮಾಡಿದ ವರ್ಕಾಡಿ ಪಂಚಾಯತ್ ಇದೆ. ನೀವೆಲ್ಲರೂ ಕೂಡ ಒಂದು ಒಳ್ಳೆ ಮನಸ್ಸಿಂದ ಒಗ್ಗಟ್ಟಿನಿಂದ ನೀವು ದುಡಿಯೋದಾಗಿದ್ರೆ ಇಲ್ಲಿ ಯಾವಾಗ್ಲೂ ನಮ್ಮ ಮುರತಲೆಯಲ್ಲಿ ಆ ಹಿಂದೂ ರುದ್ರಭೂಮಿಗೆ ಒಂದು ಒಳ್ಳೆಯ ಕಟ್ಟಡವನ್ನ ನೀವು ನಮ್ಗೆ ಕೊಡ್ಬೋದಾಗಿತ್ತು. ಇನ್ನೂ ಕೂಡ ಕಾಲ ಮುಂಚಿನ ನೀವೆಲ್ಲರೂ ಕೂಡ ನಮ್ಗೆ ಸಹಕಾರ ಮಾಡಿಕೊಂಡು ಈ ಫಂಡ್ ಅನ್ನ ಇಡದೆ ಹೋದ್ರೆ ನಾವು ಹೊತ್ತಿಸ್ಬೇಕಾದಂತ ಶವವನ್ನ ಪಂಚಾಯತಿನ ಬಾಗಿಲಿಗೆ ತಂದು ಇಟ್ಟು ಇಲ್ಲೇ ನಾವು ಶವನ ಹೊತ್ತಿಸ್ತೇವೆ ಅಂತ ಘೋಷಣೆ ಮಾಡ್ತಾ ಇದೊಂದು ಸೂಚನಾ ಸಭಾ ಇದು ಮಾತ್ರ ಪ್ರತಿಭಟನೆ. ಇನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ನಾನು ಘೋಷಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಭಾರತ್. ನಂತರ ಮರಣ ಹೊಂದಿದ ಬಳಿಕವೂ ನಮಗೆ ಪವಿತ್ರವಾದ ಸ್ಥಳ ಅಂತ ಹೇಳಿದ್ರೆ ಅದು ಹಿಂದೂ ರುದ್ರಭೂಮಿ. ನಾವು ರುದ್ರಭೂಮಿಯನ್ನು ಕೇವಲ ಒಂದು ವರ್ತಿಸುವ ಜಾಗವಾಗಿ ನಾವು ನೋಡ್ಕೊಳ್ಳುವುದಂತಲ್ಲ, ಅದು ದೇವರ ಸನ್ನಿಧಿ, ಶಿವ ನೆಲೆಯಾಗಿರುವಂತಹ ಮಣ್ಣಲ್ಲಿ ಶಿವ ನೆಲೆಯಾಗಿರುವಂತಹ ಜಾಗ ಅಂತೇಳಿ ನಾವು ಅತ್ಯಂತ ಶ್ರದ್ಧೆಯಿಂದ ನೋಡುವಂತ ಒಂದು ಪ್ರದೇಶ ಅದು. ಆದ್ರೆ ಅನೇಕ ವರ್ಷಗಳಿಂದ ಯಾವಾಗ ನಮ್ಮ ಈ ಕಾಸರಗೋಡು ಜಿಲ್ಲೆಯಲ್ಲಿ ಮುಸ್ಲಿಂ ಲೀಗ್ ಎಂಬ ಪಕ್ಷ ತನ್ನ ರಾಜಕೀಯ ಅಸ್ತಿತ್ವವನ್ನು ಬಲಿಷ್ಠಗೊಳಿಸ್ತಾ ಬಂತು, ಅಂದಿನಿಂದ ಹಿಂದೂಗಳಿಗೆ ಸತ್ತ ಬಳಿಕವೂ ನೆಲೆಯಿಲ್ಲದಂತಹ ಪರಿಸ್ಥಿತಿಯನ್ನು ಮಾಡ್ತಾ ಇದೆ. ನಿಮ್ಗೆಲ್ರಿಗೂ ಗೊತ್ತಿರೋದು ವರ್ಕಾಡಿ ಪಂಚಾಯತಿಗೆ ಮಾತ್ರ ಸೀಮಿತವಾಗಿರುವಂತಹ ಒಂದು ಪ್ರಶ್ನೆ ಅಲ್ಲ, ಇದು ಒಂದು ಸಮಸ್ಯೆ ಅಲ್ಲ. ಇದು ವರ್ಕಾಡಿ ಪಂಚಾಯತಿಗೆ ಮಾತ್ರ ಸೀಮಿತವಾಗಿರುವಂತಹ ಪ್ರಶ್ನೆ ಅಲ್ಲ, ಇದು ಕಾಸರಗೋಡು ಜಿಲ್ಲೆಯಾದ್ಯಂತವಾಗಿ ನಡೆಯುತ್ತಿರುವ ಒಂದು ಅಜೆಂಡದ ಭಾಗವಾಗಿ ಈ ಪ್ರಕ್ರಿಯೆ ನಡೆಯುತ್ತಿದೆ. ಬಂಧುಗಳೇ, ನಿಮ್ಗೆ ಗೊತ್ತಿರುವುದು ಮಾಡ ಪ್ರದೇಶದಲ್ಲಿರುವಂತಹ 2.5 ಎಕರೆ ಸ್ಥಳದಲ್ಲಿ ಈಗ ಹಿಂದೂಗಳು ಶವ ಹೊತ್ತಿಸಬೇಕಾದ್ರೆ ಅಲ್ಲಿ ಆಚಾರ ಪಟ್ಟವರನ್ನು ನಾವು ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೆ ಅಲ್ಲಿ ಬಂದು ತೊಂದರೆ ಕೊಡುವಂತಹ ಮುಸ್ಲಿಂ ಲೀಗಿನ ನೇತಾರರನ್ನು ನಾವು ಕಂಡಿದ್ದೇವೆ, ಕಾಂಗ್ರೆಸ್ಸಿನ ನೇತಾರರನ್ನು ನಾವು ಕಂಡಿದ್ದೇವೆ. ಅದೇ ರೀತಿಯಲ್ಲಿ ಮಂಜೇಶ್ವರದಲ್ಲಿ ಬರುವಂತಹ ವಾಮಂಜೂರು ಸ್ಮಶಾನ ಇದೆ, ರಾಮತ್ತ ಮಜಾಲ್ ಸ್ಮಶಾನ ಇದೆ. ಈ ಎಲ್ಲಾ ಸ್ಮಶಾನಗಳಲ್ಲಿ ಶವ ಹೊತ್ತಿಸಲಿಕ್ಕೆ ಅಡಚಣೆಯನ್ನು ಉಂಟು ಮಾಡುತ್ತಿರುವುದು ಯಾರು ಅಂತ ಹೇಳಿದ್ರೆ ಅದು UDF ನ ಆಡಳಿತ ಪ್ರತಿನಿಧಿಗಳು ಅಂತೇಳಿ ನಾವು ಎಲ್ಲಿಗೆ ಇಚ್ಛೆ ಪಡ್ತೇವೆ. ಬಂಧುಗಳೇ, ವಾಮಂಜೂರು ಪ್ರದೇಶದಲ್ಲಿ ನನ್ನ ಹೊಸಂಗಡಿ ಏರಿಯಾದಲ್ಲಿ ಒಂದು ಸ್ಮಶಾನ ಇದೆ, 2 ಎಕರೆ ಸ್ಥಳ ಇದೆ. ಈಗ ನಮ್ಮ MLA ಇಲ್ಲಿನ ಮಂಜೇಶ್ವರದ MLA ಒಂದು ವ್ಯವಸ್ಥೆಯನ್ನು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ 1 ಎಕರೆ 20 ಸೆನ್ಸ್ ಸ್ಥಳವನ್ನು 4 ಸೆನ್ಸ್ ಆಗಿ ವಿಭಾಗಿಸಿ ಅನ್ಯ ಧರ್ಮರಿಗೆ ಮಾತ್ರ ಕೊಡುವಂತ ವ್ಯವಸ್ಥೆಗೆ ಅದಕ್ಕೆ ಅಡಿಗಲ್ಲು ಹಾಕುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ನಾವು 120 ವರ್ಷಗಳ ಅಲ್ಲಿನ ದಾಖಲೆಗಳನ್ನು ನಾವು ಕಲೆಕ್ಟ್ ಮಾಡಿ ಪಂಚಾಯತಿಗೆ ಕೊಟ್ಟ ಬಳಿಕ ಅದಕ್ಕೆ ಈಗ ಒಂದು ತಡೆಯನ್ನು ನಾವು ತಂದಿದ್ದೇವೆ. ಇವರ ಉದ್ದೇಶ ಏನಿದೆ? ಹಿಂದೂ ರುದ್ರಭೂಮಿ ಅಂತ ಹೇಳಿದ್ರೆ ಅದು UDF ಅದು ಪಂಚಾಯತ್ ಕೊಡುವ ಅದೊಂದು ರೀತಿಯ ನಮಗೆ ಕೊಡುವಂತ ಯಾವುದೇ ರೀತಿಯ ಅವರ ಆಶ್ರಯ ಅಲ್ಲ. ಅದು ನಮ್ಗೆ ಹಿಂದೂಗಳಿಗೆ ಇರುವಂತಹ ಹಕ್ಕು. ಅದು ಬ್ರಿಟಿಷರ ಕಾಲದಿಂದಲೂ ಇಲ್ಲಿನ ಅಸೆಟ್ಗಳನ್ನು ನೋಡಿದ್ರೆ, ಇಲ್ಲಿನ ಪಂಚಾಯತ್ ಅಸೆಟ್ಗಳಲ್ಲಿ ನೋಡಿದ್ರೆ ಅದು ಹಿಂದೂ ರುದ್ರಭೂಮಿ ಅಂತಲೇ ಇದೆ, ಹಿಂದೂ ಬರಿಯಲ್ ಗ್ರೌಂಡ್ ಅಂತಲೇ ಇದೆ. ಆದ್ರೆ ಇಲ್ಲಿನ ಆಡಳಿತ ಅದನ್ನು ವಿರೋಧಿಸುವಂತ ಕೆಲಸವನ್ನು, ಅದನ್ನು ಯಾವುದೋ ಅನ್ಯಮತೀಯರಿಗೆ ಒಂದು ಧರ್ಮಕ್ಕೆ ಮೀಸಲಿಟ್ಟು 4 ಸೆನ್ಸ್ ಅನ್ನು ವಿರೋಧಿಸಿಕೊಡುವಂತ ಪ್ರಯತ್ನವನ್ನು ಇಲ್ಲಿ ಶಾಸಕರ ನೇತೃತ್ವದಲ್ಲಿ ಆಗ್ತಾ ಇದೆ. ಒಂದೇ ಒಂದು ಸ್ಮಶಾನದ ವಿಧಾನ ಮಾಡುವಂತ ಪ್ರಕ್ರಿಯೆಯನ್ನು ಮಾಡಬೇಕಂತ ಗತಿಗಾಡಿ ಯಾರಾದ್ರೂ ಇಲ್ಲಿ ತಂದಿದ್ರೆ ಅದು ಇಲ್ಲಿ ಆಡಳಿತ ಮಾಡುವಂತ UDF ಮತ್ತು LDF ಅಂತ ನಾವು ಹೇಳ್ಬೇಕಾಗಿದೆ. ಹಿಂದೂಗಳಿಗೆ ನೀವು ಆಹ್ವಾನ ಮಾಡಿದ್ರೆ, ಹಿಂದೂಗಳ ದಹನಕ್ಕೆ ನೀವು ಆಹ್ವಾನವನ್ನು ಮಾಡ್ತಾ ಇದ್ದೀರಿ, ಸತ್ತಂತಹ ವ್ಯಕ್ತಿಯ ಶವಕ್ಕೂ ಕೂಡ ಅವಮಾನವನ್ನು ಮಾಡ್ತಿದ್ದೀರಿ. ಈ ಅವಮಾನವನ್ನು ಹೆಚ್ಚು ಕಾಲಗಳ ಕಾಲ ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಹಿಂದೂ ಸಂಘಟನೆಗಳು ನಮಗೆ ಕೊಟ್ಟಂತಹ ನಮ್ಮ ಶಿಕ್ಷಣ
ಶಿಕ್ಷಣ ಅಥವಾ ನಮ್ಮ ತರಬೇತಿಯ ಭಾಗವಾಗಿರ್ಬೋದು. ಆದ್ರೆ ನಾವು ಸಿಡಿದಿದ್ರೆ, ನಾವು ತಿರುಗಿ ನಿಂತ್ರೆ ನಿಮ್ಮಿಂದ ಇಲ್ಲಿ ಆಡಳಿತ ಮಾಡ್ಲಿಕ್ಕೂ ಕಷ್ಟವಾಗಬಹುದಂತ ಒಂದು ಎಚ್ಚರಿಕೆಯನ್ನು ಕೊಡುತ್ತಾ, ಹಿಂದೂ ರುದ್ರಭೂಮಿಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ವರ್ಕಾಡಿ ಪಂಚಾಯತಿನಲ್ಲಿ ಫಂಡ್ ಇಲ್ಲದಿದ್ರೆ ಶುಚಿತ್ವ ಮಿಷನ್ ಫಂಡ್ ಬರ್ತದೆ, ಕೇಂದ್ರ ಸರ್ಕಾರದ ಫಂಡ್ ಬರ್ತದೆ. ಒಂದು ಪತ್ರವನ್ನು ಬರೆದು ಪಂಚಾಯತ್ ಅಧ್ಯಕ್ಷರು ನಾಚಿಕೆ ಇಲ್ಲದೆ ಬರೀಬೇಕು, ಹಿಂದೂ ರುದ್ರಭೂಮಿಯನ್ನು ನಮ್ಗೆ ಅಭಿವೃದ್ಧಿ ಮಾಡಲಿಕ್ಕೆ ವರ್ಕಾಡಿ ಪಂಚಾಯತಿನಲ್ಲಿ ಹಣ ಇಲ್ಲ ಅಂತೇಳಿ. ಆದ್ರೆ ನಾನೊಂದು ಹೇಳ್ತೇನೆ, ನಿಮ್ಗೆ ಹಣ ಇಲ್ಲದಿದ್ರೆ ಕೇಂದ್ರ ಸರ್ಕಾರದಿಂದ ತರುವಂತ ಕೆಲಸವನ್ನು ನಾವು ಮಾಡ್ತೇವೆ. ಶುಚಿತ್ವ ಮಿಷನ್ಗೆ ಒಂದು ಪತ್ರವನ್ನು ಬರೆಯಿರಿ. ಆ ಮೂಲಕವಾಗಿ ಈ ವರ್ಕಾಡಿ ಪಂಚಾಯತಿನಲ್ಲಿರುವಂತಹ ರುದ್ರಭೂಮಿಯನ್ನು ಅಭಿವೃದ್ಧಿ ಮಾಡುವಂತ ಕೆಲಸವನ್ನು ಮೋದಿ ಅವರ ಮುಖಾಂತರ ನಾವು ಮಾಡ್ತೇವೆ. ವರ್ಕಾಡಿ ಪಂಚಾಯತಿನ ಜನತೆ ಮಾತ್ರ ನಿಮ್ಮ ಇಲ್ಲಿನ ಅಧ್ಯಕ್ಷರುಗಳಿಗೂ ಅಲ್ಲಿನ ವಾರ್ಡ್ ಮೆಂಬರ್ಗಳಿಗೂ ತೊಂದರೆಯನ್ನು ಕೊಡುವುದಲ್ಲ, ಇನ್ನು ಮುಂದೆ ಸತ್ತಂತ ವ್ಯಕ್ತಿಯು ಕೂಡ ನಿಮ್ಗೆ ತೊಂದರೆಯನ್ನು ಕೊಡುವಂತಹ ಕಾಲ ದೂರ ಇಲ್ಲ ಅಂತ ಹೇಳುತ್ತಾ, ಇಂದಿನ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ವರ್ಕಾಡಿ ಪಂಚಾಯತಿನ ಎಲ್ಲ ಜನಪ್ರತಿನಿಧಿಗಳಿಗೂ ನೇತಾರರಿಗೂ ಬಂದಂತಹ ಎಲ್ಲ ಹಿಂದೂ ಬಂಧುಗಳಿಗೂ ಒಂದೇ ಮಾತಿನಲ್ಲಿ ಪಕ್ಷದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯ. ಪಂಚಾಯತ್ ಕಂಪೌಂಡ್ ಮುಲಾಯಿ ಎಂಕಲೆ ಸ್ಮಶಾನ ಎಂಕಲೆ ಪಂಡಿತ ಎಂಕಲೆ ಪತ್ತವ ಬಂದಲೆ ಎಂಕಲೆ ಘೋಷಣೆ ಮಲ್ಪನೆತ್ತಿ ಭಾರತೀಯ ಜನತಾ ಪಾರ್ಟಿ ಒಂದು ನಿರ್ಧಾರ ಮಲ್ತಿನ ನಿಖಿಲೆಗೆ ಯಾರು ನೆನಪು ಮಲಪೆ ಪಾರ್ಟಿದ ಫ್ಲಾಗ್ ಹಾರಿಸವನ್ನು ಬಂದಿದ ಪಾರ್ಟಿ ತೀರ್ಮಾನ ಮಲ್ತನೆ ಅದಕ್ಕೆ ಪೊಲೀಸ್ ಅಂಜನೆ ಮಿಲಿಟರಿ ಅದಪ್ಪ ಭದ್ರತೆ ಕೊಡ್ತಿದ್ದಾಳ. ಆ ಹುಬ್ಬಳ್ಳಿ ಆ ಮೈದಾನದಲ್ಲಿ ಭಾರತೀಯ ಜನತಾ ಪಾರ್ಟಿದ ಫ್ಲಾಗ್ ಅಂತ ಹಿಂದೂ ಸಂಕೇತವಾಯಿನ ಈ ಕೇಸರಿ ಧ್ವಜ ಪಾಟನಗಳು ಅವು ಬಿಜೆಪಿ ದಕ್ಕಲು ಪಡೆದಕ್ಕೆ ನೆನಪು ಮಾಡ್ತಂದ್ರೆ ಕಾಶ್ಮೀರದ ಈದ್ಗಾ ಕಾಶ್ಮೀರದ ಲಾಲ್ ಚೌಕಡು ತ್ರಿವರ್ಣ ಧ್ವಜನು ಈಗ ಪಾರದೆ ಶುದ್ಧಾಪಣದ ಬಿಜೆಪಿ ತೀರ್ಮಾನ ಮಂತ್ರಿನ ಪ್ರಕಾರ ಹಬ್ಬದ ನೇತಾರ ಆದಿತ್ಯನ ಶ್ರೀಯುತ ಮುರಳಿ ಮನೋಹರ ಜೋಶಿನ ನೇತೃತ್ವಗಳು ತ್ರಿವರ್ಣ ಧ್ವಜನ ಪಾಲನೆಗಳ ಅವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಪಡೆದ ನೆನಪುದಿರುವಲ್ಲಿ ಮಿಲಿಟರಿ ಎಕ್ಕಲ ಕ್ಯಾರಮಲ್ ಬಂದ ಪ್ರಸ್ತಾವನೆ ಆ ಶಕ್ತಿ ವರ್ಕಾಡಿ ಪಂಚಾಯತ್ ಬಿಜೆಪಿ ಕಾರ್ಯಕರ್ತರ ಒಳ್ಳೆಯದು ಬಂದಿದೆ. ಈಗ ನೆನಪು ತಂದು ಆಯ್ತು ಬೇಕ ಬೃಹತ್ ನೆಟ್ಟಿ ಸ್ಮಶಾನ ನಿಖಲೆ ರಿಪೇರಿ ಮಲ್ಪಲೆ ಎಂಕಲ ಓಡು ಹಲವು ಹಿಂದೂ ಜನಕ್ಕೂ ತಿಳಿಬೋದನಾಗ ಕರ್ನಾಟಕದ ಪೂಪಾಡಿ ಕಲ್ಲಿಗೆ ಅಂಜಿನ ಕಲಿಪ ಜಾಗೇಡಿ ಇರಟ್ಟಿ ಜಾಗೇಡಿ ಕೊಂದು ಪೈನ ಆ ನೆನಪು ಎಂಕಲೆಗಳು ಉಂಡು ಕರ್ನ ಮೋದಿ ತಿಂಗಳಿಗೂ ದುಂಬು ಪೂಪಾಡಿ ಕಲ್ಲಿನ ಸ್ಮಶಾನಕ್ಕೂ ಕೊಂದು ಪೋಯಲ್ಪರ ಫೋನ್ ಮಲ್ಪನಾಗ ಮುಲ್ಪ ಬೇತ ಪುಣ ಉಂಡು ನಿಮಗೆ ಬೇತ ತೂಳಿ ಎಂದು ಪಣ್ಣನಾಗ ಎಂಕಲ ತಜುಪ್ಪದ ಜಾಗೆಗೆ ತಜುಪ್ಪಗ ಪಣ್ಣನಾಗ 13 ಕಿಲೋಮೀಟರ್ ದೂರಕ್ಕೂ ಆ ಪುರಾಣ ಕೊಂಡು ಹೋಗಿ ಬರ್ತಾಯಿದ್ದೇನೆ. ನಿಮಗೆ ನಾಚಿಕ ಪೂಜ ವೀಡಿಯೋ ಪೂಜ ಅಧಿಕಾರ ಮಾಡ್ತಾರೆ. నేను ఆయనకు ಬೇಗ ನಿಮಗೆ ರಿಪೇರಿ ಮಾಡ್ತೇವೆ. ಹಿಂದೂ ರುದ್ರ ಭೂಮಿನ ವರ್ಕಾಡಿ ಪಂಚಾಯತ್ಗೆ ಮೀಜ ಪಂಚಾಯತ್ಗೆ ಬುರುಜುಗೋಡು ಬಂದು ವರ್ಕಾಡಿ ಪಂಚಾಯತ್ ಬಿಜೆಪಿ ಪರವಾಗಿ ನಿಕಟ ವಿನಂತಿ ಮಾಡ್ತಂದು